ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಇರ್ತಕ್ಕಂಥ ದರ್ಶನ್ ಕಾಟೇರ ದರ್ಶನ್ ಈಗ ಮನೆ ಊಟ ಬೇಕು ಅಂತ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ನೋಡಿ, ಯಾವುದು ಕೂಡ ಸುಲಭ ಅಲ್ಲ. ಜೈಲಲ್ಲಿದ್ದು ಸಾಕಾಗಿದೆ ಅಂತ ಅನ್ಸುತ್ತೆ ದರ್ಶನ್ಗೆ. ಜೈಲು ಊಟ ಮಾಡಿ ಯಾವುದೇ ಥರ ಊಟ ಸೇರ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಕೊಲೆ ಕೇಸಲ್ಲಿ ಈಗ ಕಂಬಿ ಹಿಂದೆ ಇರ್ತಕ್ಕಂಥ ಕಾಟೇರ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಮನೆ ಊಟ ಬೇಕು ಅಂತ, ಮನೆಯಿಂದ ಊಟ ಪಡೆಯೋದಕ್ಕೆ ಅನುಮತಿ ಕೋರಿ ರಿಟ್ ಅರ್ಜಿ, ಜೈಲು ಅಧಿಕಾರಿಗಳಿಗೆ ನಿರ್ದೇಶನ ಕೊಡಿ ಅಂತ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಜೈಲೂಟದಿಂದ ದರ್ಶನ್ ಸೊರಗಿದ್ದಾರೆ ಅಂತ ಹೇಳಲಾಗಿದೆ. 15 ದಿನದಿಂದ ದರ್ಶನ್ 10 kg ತೂಕ ಇಳಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜೈಲು ಅಂತಂದ್ಮೇಲೆ ಎಲ್ಲ ಖೈದಿಗಳಿಗೂ ಒಂದೇ ಥರದ ಊಟ ಇರುತ್ತೆ. ಇವರಿಗೇನು ಸ್ಪೆಷಲ್ ಊಟ ಇರೋದಿಲ್ಲ ಅಲ್ಲಿ. ಇದೆಲ್ಲವನ್ನು ಕೂಡ ಕಾನೂನು ಮುರಿಯುವ ಮೊದಲು ಮನುಷ್ಯರಿಗೆ ಪ್ರಜ್ಞೆ ಇರಬೇಕಾಗಿತ್ತು. ಏನಾಗುತ್ತೆ ಈ ದೇಶದಲ್ಲಿ ಕಾನೂನು ಮುರಿದ್ರೆ ಅಂತ. ಬೇರೆ ಎಲ್ಲ ವಿಚಾರಗಳಲ್ಲಿ ಇವರು ಹೀರೋಗಳಿರಬಹುದು, ಸೆಲೆಬ್ರಿಟಿಗಳಿರಬಹುದು, ಆದರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಆಗಿರ್ತಾರೆ. ದರ್ಶನ್ಗೆ ಜೈಲು ಊಟ ಸೇರ್ತಾ ಇಲ್ಲ, ಮನೆ ಊಟ ಬೇಕಂತೆ. ಸೊ ಮನೆ ಊಟ ಬೇಕು ಅಂತ ಈಗ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಒಂದೊಂದೇ ಸೌಲಭ್ಯಗಳು ದೊರಕುತ್ತಾ ಹೋಗುತ್ತಾ, ಏನ್ ಕತೆ? ದರ್ಶನ್ಗೆ ದಾನ ಧರ್ಮದ ಗುಣ ಇದೆ ಅಂತ ಹೇಳಲಾಗ್ತಾ ಇದೆ ಅಂತ ಶಮಿತಾ ಮಲ್ನಾಡ್ ಮಾತನಾಡಿದ್ದಾರೆ. ಒಬ್ಬೊಬ್ಬರೇ ಮಾತನಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಸೆಲೆಬ್ರಿಟಿಗಳು ಈಗ ಮಾತನಾಡ್ತಾ ಇದ್ದಾರೆ. ದರ್ಶನ್ ಕೊಲೆ ವಿಚಾರದ ಸಂಬಂಧಪಟ್ಟಂಗೆ ಯಾರು ಕೂಡ ಮಾತನಾಡಿರಲಿಲ್ಲ. ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮಾತನಾಡ್ತಾ ಇದ್ದಾರೆ. ಶಮಿತಾ ಮಲ್ನಾಡ್ ಹೇಳಿದ್ದಾರೆ, ರೇಣುಕಾಸ್ವಾಮಿ ಕೊಲೆ ಆಗಿರ್ತಕ್ಕಂಥದ್ದು ದುರಂತ, ಆದರೆ ದರ್ಶನ್ಗೆ ದಾನ ಧರ್ಮದ ಗುಣ ಇದೆ ಅನ್ನೋಂಥದ್ದನ್ನು ನೆನ್ಪು ಮಾಡ್ಕೊಂಡಿದ್ದಾರೆ. ದರ್ಶನ್ ಜೊತೆ ಮೆಜೆಸ್ಟಿಕ್ ಸಿನಿಮಾದಿಂದಾನು ಒಡನಾಟ ಇದ್ದವರು ಇವರು. ಜೊತೆಗಿದ್ದವರಿಂದ ತಪ್ಪಾಗಿದೆ ಅಂತ ಅನ್ಸುತ್ತೆ. ದರ್ಶನ್ ತಲೆ ಬಗ್ಗಿಸಿ ಮಾತನಾಡ್ತಿದ್ರು ಅಂತ ದರ್ಶನ್ ಬಗ್ಗೆ ಮರುಕದ ಮಾತನಾಡಿದ್ದಾರೆ ಶಮಿತಾ ಮಲ್ನಾಡ್. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸೊ ಇದಾದ ಬಳಿಕ ಸಾಕಷ್ಟು ಪರ ವಿರೋಧಗಳು ನಟನ ಪರವಾಗಿ ಬರ್ತಾ ಇದ್ದಾವೆ. ಮೊದಲಿಗೆ ಶಮಿತಾ ಮಲ್ನಾಡ್ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮೊದಲಿಗೆ ಈ ಇನ್ಸಿಡೆಂಟ್ ಬಗ್ಗೆ ಫಸ್ಟ್ ರಿಯಾಕ್ಷನ್. ತುಂಬ ಬೇಜಾರಾಗುವಂಥ ವಿಷಯ. ಏಕೆಂದರೆ ಯಾರೂ ಅಂದ್ಕೊಳ್ಳದೇ ಇರೋವಂಥ ವಿಷಯ, ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಭಾಳ ದೊಡ್ಡ ದುರ್ಘಟನೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಅದು ಕೆಲವ್ರ ಲೈಫಲ್ಲಿ ಮತ್ತು ಕನ್ನಡ ಸಿನಿಮಾ ಇಡೀ ಚಿತ್ರರಂಗ ಏನಿದೆ, ಚಿತ್ರರಂಗಕ್ಕೆ ಮತ್ತು ಇಡೀ ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡಿಬಾರ್ದಾಗಿತ್ತು ಅಂತ ಅನಿಸುತ್ತೆ. ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಮೇಡಮ್, ಮೊದಲಿಗೆ ತಾವು ಮೆಜೆಸ್ಟಿಕ್ಕಿಂದ ಸರ್ ಜೊತೆ ಪ್ರಾಜೆಕ್ಟಲ್ಲಿದ್ದೀರಾ. ಸೊ ಆಗಿಂದ ಅಂದರೆ ಅಂದಾಜು 20 ವರ್ಷ ಆದರೂ ಒಂದಿಷ್ಟು ಬಾಂಧವ್ಯ ಟಚ್ಚಲ್ಲಿದ್ದೀರಾ. ಸೊ ಆಗಿರುವ ದರ್ಶನ್ಗೂ ಈಗಿರುವ ದರ್ಶನ್ಗೂ ವ್ಯತ್ಯಾಸ ಇದೆ ಅಂತ ಒಂದಿಷ್ಟು ಆಪ್ತರು ಹೇಳ್ತಾ ಇದ್ರು. ಅದ್ರ ಬಗ್ಗೆ ತಾವು ಏನಾದರೂ ನೋಟಿಸ್ ಮಾಡಿದ್ರಾ? ಅಂದರೆ ಪರ್ಸ್ನಲಾಗಿ ಹೇಳೋದಾದರೆ ನನಗೇನು ಆ ಥರದ ಡಿಫ್ರೆನ್ಸ್ ಕಾಣಿಸಿಲ್ಲ. ಏಕೆಂದರೆ ಆವಾಗ ಯಾವ ರೀತಿಯಾದಂಥ ಒಂದು ವ್ಯಕ್ತಿತ್ವ ಇತ್ತು, ಸಿಂಪಲ್ಲಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾಯಿದ್ರು. ಅವಾಗ ಮಾತು ಕಮ್ಮಿ ಮಾಡ್ತಾಯಿದ್ರು. ಅಂದರೆ ನಾವು ರೆಕಾರ್ಡಿಂಗ್ಸಲ್ಲೆಲ್ಲ ಹೋದಾಗ ತುಂಬಾ ಕಡಿಮೆ ಮಾತಾಡ್ತಾ ಇದ್ದಿದ್ದು. ಮೇಡಮ್, ಒಟ್ಟಾರೆ ಜನಕ್ಕೆ ಮತ್ತು ಅಭಿಮಾನಿಗಳಿಗೆ ಗೊತ್ತಿಲ್ಲದಿರುವಂತಹ ನಟ ದರ್ಶನ್ ಅವರ ಗುಣ ನೀವೇನಾದರೂ ನೋಟಿಸ್ ಮಾಡಿದ್ದು? ಇಲ್ಲ, ಆ ಥರ ಪ್ರತಿ ಸಲ ಸಿಕ್ಕಿದಾಗಲೂ ಆಗದೆ ಹೋದ್ರೂ ಬಹಳಷ್ಟು ಬಾರಿ ಆಗಿದೆ. ಮೊದಲನೇ ಭೇಟಿಯಿಂದ ಹಿಡಿದು ಒಂದು ಇಂಪ್ರೆಷನ್ ಇರುತ್ತಲ್ಲ ನಿಮಗೆ, ಮೊದಲು ಸರಿ ನೋಡಿದ ಕೂಡಲೇ ಒಳ್ಳೆಯವರು ಅಂತ ಅನ್ಸೋಕ್ಕೆ ಏನೋ ಒಂದು ಗುಣಗಳು ಇರಬೇಕು. ಇಲ್ಲ ಅಂತಂದರೆ ನಿಮ್ಗೆ ಯಾರೂ ವ್ಯಕ್ತಿ ಇಷ್ಟ ಆಗಲ್ಲ. ಗಮನಿಸಿರೋಂಥ ಒಂದು ವಿಷಯ ಏನು ಅಂತಂದರೆ, ಯಾರಿಗೆ ಆದ್ರೂ ಅವ್ರು ನೋವು ಮಾಡ್ತಾ ಇರಲಿಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಎಲ್ಲೇ ಸಿಕ್ಕಿದ್ರೂ ನಿಮ್ಮ ಬಗ್ಗೆ, ಅವ್ರ ಬಗ್ಗೆ, ಕೂತಿರೋರ ಬಗ್ಗೆ ಮಾತ್ರ, ಥರ್ಡ್ ಪರ್ಸನ್ ಬಗ್ಗೆ ಮಾತಾಡೋವಂಥದ್ದನ್ನು ನನಗೆ ಗೊತ್ತಿರೋಂಗೆ ನಾನು ಗಮನಿಸಿಲ್ಲ.